ರೀ ಸಾಂಬಾರ್ ಹೆಂಗದ್ರಿ? ಚೆನ್ನಾಗದ? ಚಳಿಗೆ ಅಂದ್ಬಿಟ್ಟು ಕೂರುವ ಖಾರ ಹಾಕಿ ಮಸಾಲೆ ಹಾಕಿ ಮಾಡಿದ್ದೀನಿ. ಸಾಂಬಾರ್ ಚೆನ್ನಾಗದ? ಅಲ್ಲ ಈ ಸೈಕ್ಲೋನ್ ಆಗಿರೋದಕ್ಕೂ ಅದಕ್ಕೂ ಮಳೆ ಜಿಡಿ, ಅದಕ್ಕೆ ನಿಮಗೆ ಅಂದ್ಬಿಟ್ಟು ಚಿಕನ್ ಇತ್ತಲ್ಲ ಅವತ್ತು ತಂದಿದ್ದು, ಅದನ್ನ ಸಾರು ಮಾಡಿದ್ದೀನಿ. ಚೆನ್ನಾಗದ? ಸಾಂಬಾರು ಸೂಪರ್ ಅದ ಕಾಮಿ, ಕೂರ್ವಾಗ ಚೆನ್ನಾಗದೆ ಸಾರು. ಚಳಿಗೂ ಅದಕ್ಕೂ ಉಂತಾರೆ ಬಿಸಿ ಬಿಸಿ ಮುದ್ದೆನ ಉಣ್ಣಂಗಾಯ್ತದೆ. ಸಾಂಬಾರು ಚೆನ್ನಾಗದೆ, ಸೂಪರ್ ಆಗದೆ ಕಣೆ ಸಾಂಬಾರು ಇವತ್ತು. ನೋಡಿ ನಿಮಗೆ ಅಂತ ಒತ್ತಾರಲ್ಲ ಹೆಂಗೆ ಸಾಂಬಾರು ಮಾಡಿದ್ದಾನು ನಾನು. ಊಟ ಮಾಡಿ ನಾನು ಮುದ್ದೆ ಕೊಡನೆ. ಉಣ್ತೀನಿ ರೇ ಮರಗತಿ, ಉಣ್ತೀನಿ ತಡಿ, ಇದು ಉಣ್ತೀನಿ ಫಸ್ಟು, ಪೀಸ್ ತಿಂತೀನಿ, ಮುದ್ದೆ ಉಣ್ತೀನಿ ಫಸ್ಟು. ಬಿಸಿನೀರು ಕೊಡನೇನ್ರಿ? ನನಗೇನಾಗಿದೆ ಬಿಸಿನೀರು ಕುಡಿಯೋಕ್ಕೆ? ಚೆನ್ನಾಗಿದ್ದೀನಿ, ತಣ್ಣೀರೇ ಕೊಡು, ಏನಾಗಲ್ಲ. ರೀ ಅದು ಅದೇನು ಹೇಳೆ, ಏನು ಬೇಕೆ? ಅದು ಅದೇನು ಹೇಳು ಸರ್ನೇ. ಮುಂದಿನ ವಾರ ನನ್ನ ಬರ್ತಡೇ ಅಲ್ವಾ, ಅದಕ್ಕೆ ಗಿಫ್ಟ್ ಏನು ಕೊಟ್ಟು ಬರ್ತಡೇ ಮಾಡಿ ಏನು ಅಂತ ಕೇಳ್ತಾ ಇರೋದು. ಊರು ಹೋಗು ಅಂತ ಅದೇ, ಕಾರ್ಡ್ ಬಾ ಅಂತ ಅದೇ, ಈ ಏಜಲ್ಲಿ ಅಂತದೆ ಬರ್ತಡೇ ಮಾಡೋ ಕೆಲಸ ಇದ್ರೆ. ಈಗೆಲ್ಲ ಅವಲಕ್ಕಿ ಚೇಂಜ್ ಮಾಡಿಸ್ಕೊಟ್ಟಿದ್ದೀನಿ, ತಿರ್ಗಾಲ ಈಗ ಏನೇನು ಮಾಡಿಸ್ಕೊಡೋಣ ನಿನಗೆ? ಮಾಡಿಸ್ಕೊಟ್ಟಿದ್ದೆ ಕಣಪ್ಪ, ಇಲ್ಲ ಅಂತ ಹೇಳಿಲ್ಲ. ಆದರೆ ಬರ್ತಡೇ ಮಾಡಿ ಏನೋ ಅಂತ ಎಲ್ಲಾರನ್ನೂ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಬರ್ತಡೇ ಮಾಡಿ ಏನೋ ಅಂತ ಕೇಳಿದೆ. ಹಾಂ ನೋಡಿ ಹಳೆ ಮಗ ಎಲ್ಲಾರನ್ನೂ ಕರೆದ್ಬಿಟ್ಟು ಕೇಕ್ ತಂದ್ಬಿಟ್ಟು ಬರ್ತಡೇ ಮಾಡ್ತೀನಿ. ಹೋಗೆ ಅಯ್ಯೋ ಈಗೇನ್ರಿ, ಎಂತೆಂಥ ಅಜ್ಜಜ್ಜಿರು ಮುತ್ಕಿರೆಲ್ಲ ಬರ್ತಡೇ ಮಾಡ್ಕೋತಾರೆ. ನಿನಗೆ ಬರ್ತಡೇ ಮಾಡಿಯೋ ಇಲ್ವೋ ಹೇಳು ನನಗೆ. ಅಲ್ಲ ಊರಲ್ಲಿರೋ ಎಂತೆಂಥ ಹೆಂಗಸರೆಲ್ಲ ಬರ್ತಡೇ ಮಾಡ್ಕೋತಾರೆ, ನೀನು ನಾನು ಬರ್ತಡೇ ಮಾಡು ಅಂತಂದ್ರೆ ನೋಡು ನಿನಗೆ ಹೆಂಗಾಡಿ ಎಷ್ಟು ಮಾಡಿದ್ರು ಅಷ್ಟೇ ಕಣ್ತಕ್ಕ. ಇದು ಯಾಕೆ ಮಿಂಗಾಡಿಯಾ? ಯಾವುದೂ ದುಡ್ಡಿಲ್ಲ ಕಣವ ನಂತವೀಗ, ನಿಜವಾಗ್ಲೂ ಯಾವುದೂ ದುಡ್ಡಿಲ್ಲ. ಇದ್ದಿದ್ರೆ ನಾನು ಮಾಡ್ತಿದ್ದೇನೋ, ಇವಾಗ ಯಾವುದೂ ದುಡ್ಡಿಲ್ಲ ನಂತವ. ಅಯ್ಯೋ ನನಗೆ ಅಂದ್ರೆ ನಿಂತವ ದುಡ್ಡಿರಲ್ಲ ಕಾಸಿರಲ್ಲ ಕಣ್ತಗ. ಅಯ್ಯೋ ಯಪ್ಪ ನೋಡು, ನಂದೊಂದು ಬರ್ತಡೇ ಹೊಸ್ಕೊಂಡು ಬರ್ತಡೇ ಮಾಡೋಕೆ ಹೆಣ್ಗಾಡ್ತೀಯಲ್ಲ ನೀನು. ನಿಜವಾಗ್ಲೂ ಕಡ್ಲಸ್ಮಿ, ದುಡ್ಡಿಲ್ಲ. ದುಡ್ಡಿದ್ದಿದ್ರೆ ನಾನು ನಿನ್ನ ಕೇಳಿದ ತಕ್ಷಣ ನೋಡು ಅವಲಕ್ಕಿ ಚೇಂಜ್ ಮಾಡಿಸ್ಕೊಡ್ಲಿಲ್ವೇ, ಸೀರೆ ತಗೊಡ್ಲಿಲ್ವೇ, ಎಲ್ಲ ಮಾಡಿಲ್ವೇ? ಇದ್ದಿದ್ರೆ ಮಾಡ್ತಿರ್ಲಿಲ್ವೇ? ಅದು ನಂತ ಹೊಸಿ ಗೃಹಲಕ್ಷ್ಮಿ ದುಡ್ಡದೇ. ನೀನು ಹೊಸಿ ಕೊಟ್ಟರೆ ಎಲ್ಲಾರ್ಗು ಹೇಳ್ಬಿಟ್ಟು ಊರವ್ರಿಗೆಲ್ಲ ಬರ್ತಡೇ ಮಾಡ್ಕೊಳ್ಳಿ ನಾನು. ಇದೇನು ಈ ಏಜಲ್ಲಿ ಅದೇನು ಬರ್ತಡೇ ಅಂತ ಮಾಡ್ಕೊಂಡು? ಬೇಡ ಸುಮ್ಮನಿರ್ಗಿ, ದುಡ್ಡಿದ್ರೆ ಏನ್ಕರ ಆಯ್ತದೆ? ಇಲ್ಲ ನನ್ನ ಬರ್ತಡೇ ಮಾಡ್ಕೊಳ್ಳೇಬೇಕು. ಅವಳು ಕಡೆಕೇರಿ ಅವು ಅರ್ಧಕ್ಕ ಮಾಡ್ಕೊಳ್ಳಿಲ್ವೇ? ಊರವ್ರಿಗೆಲ್ಲ ಊಟ ಹಾಕ್ಸಿ ಗಂಡ ಹೆಂಗೆ ಮಾಡಿದ್ದ ಅವಳಿಗೆ ಬರ್ತಡೇನ ಜೋರಾಗೆ ಪೆಂಡಲ್ ಹಾಕ್ಸಿ ಕೇಕ್ ತರಿಸಿ ಮಾಡಿರ್ಲಿಲ್ವೇ? ನೀನು ಉಣ್ಕೊಂಬರ್ಲಿಲ್ವೇ? ಅವಳ ಗಂಡ ಬೇಕಾದಂಗೆ ದುಡಿತಾನೆ ಮಾಡವನೆ, ಅವ್ರು ಮಾಡವ್ರೆ ಅಂತ ನಾವು ಮಾಡೋಕ್ಕಾಗತ್ತೆ? ತಗಿ. ನಾನು ಮಾಡ್ಕೊಳ್ಳೇಬೇಕು. ನೀನು ಮಾಡಿಯೇ ಇಲ್ಲವೇ ಹೇಳು ನನಗೀಗ. ನಂತವ ಯಾವುದು ದುಡ್ಡಿಲ್ಲ. ನೀನು ಹತ್ರ ದುಡ್ಡಿದ್ರೆ ಏನಾರು ಮಾಡ್ಕೋ, ನಾನೇನು ಕೇಳಲ್ಲ. ನನ್ನ ಮಾತ್ರ ದುಡ್ಡನ್ನ ಮಾತ್ರ 1 ರೂಪಾಯಿನ ನಾನು ಕೇಳ್ಬೇಡ. ಒಂದು 5,000 ಕೊಡು ಸಾಕು, ಮಿಕ್ಕಿದ ನಾನು ಆಯ್ಕೋತೀನಿ. ಗೃಹಲಕ್ಷ್ಮಿ ದುಡ್ಡದೇನಂತವ, ಮಿಕ್ಕಿದ ನಾನು ಆಯ್ಕೋತೀನಿ. 5,000ವ? ಯಾಕಮ್ಮಿ ಹೆಂಗಿದ್ದದ ಮೈಗೆ? 5,000 ಎಲ್ಲಿ ಮಡಗಿದ್ದ ನಾನು? ಕೊಟ್ಟಿಯೇ ಕೊಡೋದು ಹೇಳು 5,000ವ. ನೋಡೋದಂತ 5,000 ಇಲ್ಲ. ನಿನಗೆ ಅಂತ ಬೇಕಾದ್ರೆ 2,000 ರೂಪಾಯಿ ಕೊಡ್ತೀನಿ, ಏನಾರು ಮಾಡ್ಕೊಂಡು ಒಳಗೋಗು. 2,000 ಯಾವ ಮೂಲೆಗಾದದು? ಕೇಕ್ಗಾಗಲ್ಲ, ಊರನ್ನೆಲ್ಲ ಕರಿಯೋಕ್ಕಿಲ್ವೇ? ಕರೆದ್ಮೇಲೆ ಅವ್ರಿಗೆಲ್ಲ ಊಟ ಕೊಡೋಕ್ಕಿಲ್ವೇ? 2,000 ರೂಪಾಯಿ ಸಾಲಕ್ಕಿಲ್ಲ, 5,000 ಬೇಕೇ ಬೇಕು ನನಗೆ. 5,000 ರೂಪಾಯಿ ಕೊಡಲಿಲ್ಲ ಅಂದರೆ ನಾನು ಅಡುಗೆನೂ ಮಾಡಲ್ಲ ಗಿಡಗೇನೂ ಮಾಡಲ್ಲ, ಮನೆ ಕೊತ್ತೀನಿ ಹೋಗಿ ಮಕ್ಕಳ ಮುಂದಾಗಿ. ಯಾಕೆ ಹಿಂಗಾಡಿಲ್ಲ? ಒತ್ತಾರಲ್ಲ ಉಣ್ಣಕ್ಕೆ ಬಿಡ್ಲೆ? ನೀನು ಕೊಡ್ತೀನಿ ಅಂತ ಹೇಳು ಫಸ್ಟು. ಆಯ್ತು ಹಾಳಾಗಿ ಹೋಗು, ಅದೇನು ಮಾಡ್ಕೊಂಡು ಮಾಡ್ಕೋಹೋಗು, ಕೊಡ್ತೀನಿ 5,000. ಅದೇನು ಮುದ್ದಾರ ಮಾಡಿಯೋ ಮಾಡು. ಮನೆದು ಹಿಂಗೆ ಎಲ್ಲ ದುಡ್ಡನ್ನೆಲ್ಲ ಕಳ್ದಾಕ್ಬಿಟ್ಟೆ ಮುಂದೆ ನೀನು. ಓಹೋ ನನ್ನ ಬರ್ಡೇ ಅಂತೆ. ಅಯ್ಯೋ ಬರ್ತಡೇ ಮಾಡ್ಕೊತಾ ಇದೀನಿ, ಹೆಂಗಿರ್ತದೋ ಏನೋ. ಸಿರಿ ನೋಡವ, ಇವಳು ಸಿರಿಯ 5,000 ರೂಪಾಯಿ ದುಡ್ಡು ಖರ್ಚಾಯ್ತಾರ ನಂದು. ಇವಳು ಸಿರಿ ನೋಡಿ ಇವಳ್ದ. ಒಂಚೂರು ಅನ್ನ ಕೊಡು, ಉಂಡ್ಬಿಟ್ಟು ಹೋಯ್ತೀನಿ ನಾನು ಗದ್ದೆ ತಕ್ಕೆ. ಏನಾರು ಮಾಡ್ಕೊಂಡು ಒಳಗೋಗಿವಿ. 5,000 ರೂಪಾಯಿ ಎಲ್ಲಿ ಮಡಗಿದೆಯಾ? ಅದೇ ಕೊಟ್ಟನು ಬೀರಲ್ಲಿ. ಅನ್ನ ಕೊಡು ಫಸ್ಟು. ಊಟ ಆಯ್ತಲ್ಲ, ದುಡ್ಡು ಕೊಡು. ಹೋಗಿ ಕೇಕ್ ಆರ್ಡರ್ ಕೊಟ್ಬಿಟ್ಟು ಸಾಮಿಯಾರ್ದವ್ನಿಗೆ ಹೇಳ್ಬಿಟ್ಟು ಆಮೇಲೆ ಹೊಸ ಸೀರೆ ತಗೊಂಡು ಬರ್ತೀನಿ ಪೇಟೆಗೆ ಹೋಗ್ಬಿಟ್ಟು. ಲಕ್ಷ್ಮಿ ಯೋಚನೆ ಮಾಡೆ, ಇದೆಲ್ಲ ಬೇಕೇನೆ? ಆಲಾಡು ಬೇಕೇನದ? ಬೇಕು ಕಣ ತತ ದುಡ್ಡ ಫಸ್ಟ್ ಇಲ್ಲಿ 5,000 ರೂಪಾಯಿ ಎತ್ತಿ ಬಿರ್ನೆ ತಗೊಳವ. ಅದೇನು ಮಾಡ್ಕೊಂಡು ಮಾಡ್ಕೊ, ನೀನು ಖುಷಿಯಾಗಿದ್ರೆ ನನಗೂ ಅದೇ ಖುಷಿ. ಇನ್ನೇನು ಮಾಡೋಕ್ಕಾಗಲ್ಲ. ಅಯ್ಯೋ ನನ್ನ ಬಂಗಾರ, ನನ್ನ ಚಿನ್ನ ಮುತ್ತು ರತ್ನ ಕೊಡಿ. ನನ್ನ ಅಪ್ರಂಜಿ ಕಣಯ್ಯ ನೀನು. ಗಂಡ ಅಂದ್ರೆ ನಿನ್ನಂಗಿರ್ಬೇಕು. ತಗೊಳವ. ಅದೇನು ಮಾಡು ನೋಡ್ತೀನಿ. ಈ ಬಾಯಿ ಏನು ಇಡ್ತಾ ಇಲ್ಲ ನಿನಗೆ. ತರ ಹೇಳಿ ದುಡ್ಡ ಕೈ ಬೈ ಎಲ್ಲ ಇಡ್ತವಾಗ ಅದೇ ಕಣ. ಹೊಲ್ತಕ್ಕೆ ಹೋಗ್ಬಿಟ್ಟು ಬರೋಗು. ಪೇಟೆಗೆ ಹೋಯ್ತೀನಿ ಇಂದಲೇ, ನಾನು ಬರೋದು ಬೇಡವೇನೆ? ನಡಿ, ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಹೊತ್ತನಂತೆ. ಆರ್ಡರ್ ಕೊಟ್ಬಿಟ್ಟು ಎಲ್ಲ ಹಾಕುವೆ. ಆಯ್ತು ನಡಿ ಬರ್ತೀನಿ. ಒಂದು 10 ನಿಮಿಷ ಇಲ್ಲೇ ಕೂತಿರು. ಊರೊಳಗೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ. ಎಲ್ಲಾರ್ಗೂ ಹೇಳ್ಬಿಟ್ಟು ಹಂಗೆ ಬರ್ತಡೇ ಅಂತ. ಬೇಕಾದ್ರೆ ಮಾತ್ರ ಕರೀಲಿ, ಎಲ್ಲಾರನ್ನೂ ಕರಿಬೇಡ. ಊರನ್ನೆಲ್ಲರೂ ಪುಕ್ಸಟ್ಟೆ ಜನ ಬಂದು ಉಣ್ಕೊಂಡೈತಾರ. ಆಮೇಲೆ ಯಾರು ಪುಕ್ಸಟ್ಟೆ ಉಣ್ಕೊಂಡಂಗ ಕಣ, ಸುಮ್ಮನಿರು. ಮುಯ್ಯ ಹಾಕ್ತಾರೆ, ಗಿಫ್ಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಕಣ. ನಿಂಗೆ ಗೊತ್ತಾಗಲ್ವೇ? ಪೇಟೆ ಕಡೆ ಎಲ್ಲ ಹಂಗೆ ಮಾಡೋದು ಕಣ. ಸುಮ್ಮನಿರು, ಗಿಫ್ಟ್ ಕೊಡ್ತಾರೆ ಕಣ. ಅದೇನಾರ ಮಾಡ್ಕೋವಾಗ
ನೀನೇ ಆ ಸ್ಕೂಟಿ ತಗೊಂಡೋಗು, ನಾನು ನಡ್ಕೊಂಡು ಹೋಗ್ತೀನಿ ಹೊಲ್ತಕ್ಕೆ. ಆಯ್ತು ಹೋಗು, ನಾನೇ ಆ ತಿಮ್ಮಮ್ಮನೋ ಇಲ್ಲಾಂದ್ರೆ ವಾಣಿನೋ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಪೇಟೆಗೆ. ಸರಿ ಕಣ ಹೋಗವ, ಅದೇನು ಮಾಡಿ ಮಾಡು. ಸರಿ ನಾನು ಹೊಲ್ದಕ್ಕೆ ಹೋಗ್ಬಿಟ್ಟು ನೋಡ್ಕೊಬರ್ತೀನಿ. ಸರಿ ಬಿಡು ಗಾಡಿಯ ದುಡ್ಡು ಕೊಟ್ಟು ಆಯ್ತಲ್ಲ. ಅಯ್ಯೋ ನನ್ನ ಬರ್ತಡೇಗೆ ಯಾವ ಸೀರೆ ತಗೊಳ್ಳೋಣ, ಯಾವ ಕೇಕ್ ಆರ್ಡ್ರ್ ಮಾಡೋಣ, ಏನು ಮಾಡೋಣ ಒಂದು ಗೊತ್ತಾಯ್ತಲ್ಲ. ಸರಿ ತಡಿ, ತಿಮ್ಮಮ್ಮ ಮತ್ತೆ ಹೋಗ್ಬಿಟ್ಟು ಬರ್ತೀನಿ. ಸಾಕಮ್ಮ ನೀರು. ಈಗ ಚೌರ ತಗೊಂಡ್ಬಂದಿದ್ದೀನಿ ಕಣವ. ಬರಬೇಕು, ಕುಡಿಯೋಕ್ಕೆ ತುಂಬಬೇಕು, ಕಾಯ್ಸಕ್ಕೆ ತುಂಬಬೇಕು, ದನಿಗೆ ಕರಿಗೆ ಬೇಕು ಕಣವ ನೀರು. ನಮಗೆ ಬರ್ತೀನಿ ಇನ್ನೂ ಒಂದು 4-5 ಸಲ. ನಾನು ಬರಬೇಕು ಕಣಮ್ಮ ನೀರಿಗೆ. ನೀರೇ ಇಲ್ಲ ಒಂದು ದನಿ ನೀವು ಮನೇಲಿ ಹಿಡ್ಕೋಬೇಕು. ನೆನೆ ಏನು ಸೈಲೋ ಅಂತ ಕುಣಿದ್ಬಿಟ್ಟಲ್ಲವ ನೀನು ಆರ್ಗಿತಿ ಮುಂದೆ. ನೀರೇ ಇಟ್ಕೊಳ್ಳಿಲ್ಲ, ಸುಮ್ಮನೆ ಹೊಂಟೋದೆ ನಾನು. ಯಾಕೆ ಆಗುಡ್ ಸಟ್ಟಿ ಯಾಕೆ ಎತ್ಕೊಂಡು ನೀರು ಹಿಡಿಲಿಲ್ಲ ನೀನು? ನಾನು ಹಿಡ್ಕೊಂಡು ಹೋದೆ, ಬೈಕೊಂಡೆ ತಿರುಗಾಡಿದೆ. ಉಸಿರು ಕಾಯಿ ಪೀಕ್ ಅಂದಿಲ್ಲ, ಸುಮ್ಮನೆ ಬಟ್ಟೆ ಹೋಗಿದ್ಲು. ಯಾರಮ್ಮ ಅವಳನ್ಗೆ ಲಘು ಅಂತ ಕುಣಿಯೋರು, ಅದಕ್ಕೆ ನಾನು ಬರಲೇ ಇಲ್ಲ ಕಣಮ್ಮ. ಇದ್ಯಾಕೆ ಲಕ್ಷ್ಮಕ್ಕ ಹಿಂಗೆ ದಡ 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 ಬತ್ತಾವಳಲ್ಲ ಹಿಂಗೆ ಈ ಕಡೆಗೆ ಎಲ್ಲವ? ಇವಳು ಯಾಕೆ ಅವಾಜನ್ ಕುದುರು ಬಂದಂಗೆ ಬತ್ತಾವಳಲ್ಲ? ಎಲ್ಗವ ಮಗ ಹಿಂಗೆ ಹೋಯ್ತಾ ಇದ್ದಿ? ಕೇಳ್ಬಿಟ್ಟ ಎಲ್ಗೆ ಅಂತ ಕೇಳ್ಬಿಟ್ಟ ಇನ್ನು ಹೋಗೋ ಕೆಲಸ ಆದಂಗೆ. ಎಲ್ಲಾರ ಹೋಗೋನಾಗ ಎಲ್ಗೆ ಅಂತ ಕೇಳಾರಮ್ಮ, ಗೊತ್ತಾಗಲ್ಲ ನಿನಗೆ? ಏನು ಗಂಡು ಹೋಯ್ತಾ ಇದ್ದೆ, ಏನು ಹೋಯ್ತಾ ಇದೆಯವ? ಹೇಳು ಎಲ್ಲ ಹೋಯ್ತಾ ಇದೀಯ ಅಂತ. ಏನಾಗ್ಬಿಡಲ್ಲ, ಹೋಯ್ತಾ ಇದ್ದಾರನ್ನ ಎಲ್ಗೋಯ್ತಾ ಇದೀನಿ ಅಂದ್ರೆ ಇನ್ನೇನಂದಾರು ಆಯ್ತು ಬಿಡು. ನೀನು ಕೇಳ್ದಡ್ಗೆ ಆಗ್ಬಿಡಲ್ಲ ಏನು. ಇದು ನಂದು ಬರ್ತಡೇ ಕಣಮ್ಮ ನಾಡ್ದು. ಅದಕ್ಕೆ ಕೇಕಿಗೆ ಆರ್ಡ್ರ್ ಕೊಟ್ಬಿಟ್ಟು ಬರೋಣ, ಬಸ್ ಬಟ್ಟೆ ಸೀರೆ ತಗೊಂಡು ಹೊಸ ಸೀರೆ ತಗೊಂಡು ಕೇಕಿಗೆ ಆರ್ಡ್ರ್ ಕೊಟ್ಬಿಟ್ಟು ಸಾಮಿಯನ್ನು ಕೇಳ್ಬಿಟ್ಟು ಬಟ್ರಿಗೆ ಹೇಳ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದ್ದೀನಿ ಪೇಟೆಗೆ. ನೀನು ಬರ್ತಡೇ ಮಾಡ್ಕೊಂಡ್ಯವ ಈ ವಯಸ್ಸಲ್ಲಿ? ಅದ್ಯಾಕಮ್ಮ ನನಗೆ ಏಜ್ ಆಗ್ಬಿಟ್ಟಿದ್ದಮ್ಮ. ಬರ್ತಡೇ ಮಾಡ್ಕೊಳ್ದೆ ಏನು, ಬರ್ತಡೇ ಮಾಡ್ಕೊತಾವನಿ ಅದಕ್ಕೆ ಕಣ ಹೋಯ್ತಾವನಿ. ಬಾ ನಾಡ್ದು ಬರ್ತಡೆಗೆ ಬಂದು ಹೇಳ್ತೀನಿ ಮಂತಕ್ಕೆ. ಅಯ್ಯೋ ಅದು ಸರಿ ಬಿಡು, ಈ ಏಜಲ್ಲಿ ಬರ್ತಡೇ ಮಾಡ್ಕೊತಾ ಇದೆಯಲ್ಲ. ಕರಿಯವ ಬರ್ತೀನಿ ಮನೆ ತವ ಇದ್ರೆ. ಅಲ್ಲ ಕಣೆ ಲಕ್ಷ್ಮಕ್ಕ, ನೀನು ಬರ್ತಡೇ ಮಾಡ್ಕೊತಾ ಇದೀಯಾ? ವರಾಜಿ ಮಾಡ್ಕೊಂಡಿದ್ಲಲ್ಲ ಹಂಗೆ. ವರಾಜಿ ಮಾಡ್ಕೊಂಡಿಲ್ಲ ಅಂತ ನಾನು ಮಾಡ್ಕೊತಾ ಇಲ್ಲ, ನಾನು ಬರ್ತಡೇ ಮಾಡ್ಕೋಬೇಕು ಅಂತ ಮಾಡ್ಕೊತಾವನಿ. ಅಲ್ಲ ಅವಳಂಗೆ ಮಾಡ್ಕೊಂಡೇನು ಅಂತ ಕೇಳಿದೆ. ಅವಳಕ್ಕಿಂತ ಜೋರಾಗೆ ಮಾಡ್ಕೋತೀನಿ. ಅಲ್ಲ ಕಣೆ ಮಗ, ಈ ಏಜಲ್ಲಿ ಎಂತದವ ಬರ್ತಡೇ ಕೇಕ್ ಕಟ್ ಮಾಡ್ಕೊಂಡು ಅದು ಏನು ಕುತ್ಕೊಂಡಿಯವ? ಅದೆಂತದಮ್ಮ ವಯಸ್ಸು ಬರ್ತಡೇ ಮಾಡ್ಕೊಳಕ್ಕೆ? ಯಾವ ವಯಸ್ಸಲ್ಲಾದ್ರೇನು ಕೇಕು ಯಾಕೆ? ಆಯ್ತು ಕಣವ ಮಾಡ್ಕೊಳವ, ನನಗೂ ಒಂದು ಪೀಸ್ ಕೇಕ್ ಕೊಡು. ಇತ್ತಾಗೆಲ್ಲಕ್ಕ ಹೊಂಟಲ್ಲ ನಮ್ಮರ ಮಂತ ಕೊಯ್ತಾ ಇದ್ದೀನಿ. ಅವಳು ಏನಾರು ಪೇಟೆಗೆ ಬಂದಳೇನೋ ಅಂತ ಕರ್ಕೊಂಡು ಹೋಗೋಣ ಅಂತ. ಸರಿ ಕಣೋಗ ಮನೆ ತವೆ ಅವಳೆ ಬಂದರೆ ಕರ್ಕೊಂಡು ಹೋಗೋಗು. ಅಲ್ಲ ಕಣೆ ಮಗ, ಇವಳಿಗೇನು ಬಂದಿದೆ ಈ ವಯಸ್ಸಾಗ ಬರ್ತಡೆ ಅಂತ ಓಡಾಡ್ತಾವಳಲ್ಲ. ಅಯ್ಯೋ ಸುಮ್ಮನಿರಮ್ಮ, ಎಲ್ಲರೂ ಬರ್ತಡೇ ಮಾಡ್ಕೋತಾರೆ ಕಣ. ನನ್ನ ಗಂಡನೋ ಅವನೇ ಮನೆ ನನ್ನ ಮಗ. ನಂದು ಬರ್ತಡೇ ಇದೆ ಮಾಡು ಅಂದರೆ ಅಯ್ಯೋ ಬೆಳಗಾನ ಸೈಲೋ ಅಂತ ಕುಂಡ ನಾನು ಬರ್ತಡೇ ಮಾಡು ಅನ್ನೋದಕ್ಕೆ. ಅದೇನವ ಬರ್ತಡೇ ಮಾಡ್ಕೊಂಡು ಸುಮ್ಮನೆ ಇವಾಗ ದುಡ್ಡು ನಾಳು ಮಾಡೋದು. ತಗ್ಗಿ ನನಗೇನೋ ಸರಿ ಕಾಣಕ್ಕಿಲ್ಲ ಕಣ. ಈಗ ಎಲ್ಲರೂ ಬರ್ತಡೇ ಮಾಡ್ಕೋತಾರೆ ಕಣ, ಸುಮ್ಮನಿರು. ಯಾರಂದ್ಮೇಲೆ ನಾನು ಬೇಡ ನೀನು. ಬರ್ತಡೇ ಮಾಡ್ಕೋತಾರೆ ಕಣ. ನಾನು ನನ್ನ ಗಂಡನಿಗೆ ಬ್ರೇಕ್ ಹಾಕ್ತೀನಿ ತಡಿ ಮನೆಗೆ ಹೋಗಿ. ಏನಾರು ಮಾಡ್ಕೊಳ್ಳೋ. ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣ್ ತಗ್ಗಿ. ಇದು ನಿಮ್ಮ ಕಾಲ, ಇದು ನಮ್ಮ ಕಾಲ. ಈಗ ಎಲ್ಲರೂ ಬರ್ತಡೇ ಮಾಡ್ಕೋತಾರೆ ಕಣಮ್ಮ. ಸರಿ ಕಣವ, ನೀನು ಮಾಡ್ಕೊ, ನೀನು ಕರಿ. ಒಪ್ಪತ್ತೊಂದು ಊಟ ಉಳಿತದೆ ಮನೇಲಿ, ಬಂದು ಉಣ್ಕೊಂಡು ಬರ್ತೀನಿ. ಸುಮ್ಮನೆ ಬರೀ ಕೈ 18 ಮಾಡ ಅಂತ ಹೋಗೋದಲ್ಲ ಬರ್ತಡೆಗೆ. ಗಿಫ್ಟ್ ತಗೊಳ್ಬೇಕು, ಗಿಫ್ಟ ಮುಯಿ ಬೇರೆ ಹಾಕ್ಬೇಕವ. ಸರಿ ತಗಿ ನೋಡೋಣ, ಮಾಡ್ಕೊಳ್ಳಿ. ಲಕ್ಷ್ಮಕ್ಕ ಕರೆದ್ರೆ ಅವ್ಳಿಗೇನಾರು ಕೊಟ್ಟಾನು, ನೀನೇನಾರು ಮಾಡ್ಕೊಂಡ್ರೆ ನಿನ್ಗೇನಾರು ಕೊಟ್ಟಾನು. ಕಣಮ್ಮ ಆಯ್ತು, ಚೊರ್ಗೆ ತುಂಬಿ ಎತ್ಕೊ. ಆಯ್ತು ಕಣವ ಆಯ್ತು, ಎತ್ಕೋತೀನಿ. ತಿಮ್ಮು ಮನೇಲಿದೆಯಾ? ಯಾವಳೆ ಅವಳು? ನನ್ನ ತಿಮ್ಮು ಅನ್ನೋಳು ಗಜರ ಗಮ್ಮ ಅನಿಸ್ತೀನಿ ಕತ್ತಲ್ಲ ಅವಡಿ. ನಾನ್ ಕಣಮ್ಮ ತಿಮ್ಮಮ್ಮ ಲಕ್ಷ್ಮಕ್ಕ ಎಲ್ಲಿದ್ದೀ? ಬಾ ಆಚೆ. ನಿನ್ಗೇನಾಗ ಇವತ್ತು ಬಂದಿರೋದು ತಿಮ್ಮು ಅಂತ ಕರಿತೀಯಲ್ಲ. ನನ್ನ ಗಂಡನೇ ಉನಿಸಂಗ್ ಕರೀಲಿಲ್ಲ. ನಿನ್ಗೇನಾಗಿ ಸೈತಾನು ಹಿಂಗ್ ಕರಿತೀಯಲ್ಲ. ನಿನ್ ಗಂಡ ನಿನ್ನ ಒಂದೇ ಸಲ ಕರೀಲಿಲ್ವಲ್ಲ ಅಂತ ನಾನು ಕರಿತಾನೆ ಕಣ್, ಸುಮ್ಮನಿರು. ಒತ್ನಂತ ತಿಮ್ಮು ಅಂತ ಬಂದಿದ್ಯಲ್ಲ, ಬಾ ನಾಷ್ಟ ಮಾಡು. ಅಂದಲ್ಲ ಊಟನೇ ಆಯ್ತು ಕಣಮ್ಮ. ಬಾರಮ್ಮ ಒಂಚೂರ ಪೇಟೆಗೆ ಹೋಗ್ಬಿಟ್ಟು ಬರೋಣ. ಯಾಕವ ಮೊನ್ನೆ ಇನ್ನು ವಾರ ಸಂತೆ ಆಗದೆ ತಿರ್ಗಾಲ ಪೇಟೆ ಅಂತ ಇದೆಯಲ್ಲ, ಏನ್ ತಗೋಬೇಕವ? ನಂದು ನಾಡ್ದು ಬರ್ತಡೇ ಕಣಮ್ಮ. ಅದಕ್ಕೆ ಕೇಕ್ ಆರ್ಡರ್ ಕೊಟ್ಬಿಟ್ಟು ಭಟ್ರಿಗೆ ಹೇಳ್ಬಿಟ್ಟು ಅಡುಗೆ ಮಾಡೋಕ್ಕೆ ಸಾಮಿ ಅನ್ನೋದೊಂದು ಹೇಳ್ಬಿಟ್ಟು ವಸೀರ ತಗೊಬರೋಣ ಅಂತ. ಯವ್ವ ನೀನು ಬರ್ತಡೇ ಮಾಡ್ಕೋತಾ ಇದೀಯಾ? ವರಾಜಿ ಮಾಡ್ಕೊಂಡಂಗೆ. ಯಾಕಮ್ಮ ಎಲ್ಲರೂ ವರಾಜಿ ಹಂಗೆ ಅಂತೀರ? ನಾ ಮಾಡ್ಕೊಳಕ್ ಬೇಡ್ವೆ? ಅವ್ಳು ಮಾಡ್ಕೊಬಿಟ್ಟವಳೆ ಅಂದ್ಬಿಟ್ಟು. ಅಲ್ಲ ಕಣ್ಲೆ, ಕೇಳ್ದ ಅವಳಿಗೆ ಮೊನ್ನೆ ಮಾಡ್ಕೊಂಡಿದ್ಲಲ್ಲ, ಎಲ್ಲಾರ್ಗು ಊರ್ಗೆಲ್ಲ ಊಟಕ್ಕೆ ಹಾಕ್ಸ್ಬಿಟ್ಟು ನೀನು ಹಂಗೆ ಮಾಡ್ಕೊತಾ ಇದೇನೋ ಅಂತ ಕೇಳ್ದೆ. ನಾನು ಅವಳಂಗೆ ಮಾಡ್ಕೊತಾಯಿಲ್ಲ, ಅವಳಕ್ಕಿಂತ ಜೋರಾಗಿ ಮಾಡ್ಕೊತಾನೆ. ಬರಲು ಹೇಳು ಪೇಟೆಗೆ. ಬರ್ತೀನಿ ಕನ್ನಡಿಯವ. ನನಗೇನಂತೆ ಬಸಾರ್ಜಿಲ್ಲ ಗಿಸಾರ್ಜಿಲ್ಲ, ನನಗೇನು ಕೆಲಸಿಲ್ಲ, ಸೈಕ್ಲನ್ ಇದ್ದದೆ. ಬರ್ತೀನಿ ನೋಡಿ, ಅದೇನೇನು ತಗೊಂಡು ತಗೋ.
ಇದು ನಮ್ಮ ತಿಮ್ಮು ಅಂದ್ರೆ ನಾನು ಕರೆದಿದ್ದಕ್ಕೆಲ್ಲ ಹಿಂದೆಗಡೆ ಬರ್ತಾ ಇರಬೇಕು. ಚಿನ್ನ ಕಣಮ್ಮ ನೀವು. ನನ್ಗೆ ಯಾಕವ ಬೇಜಾರು, ನಿನ್ ದುಡ್ಡು ನಿನ್ನಿಷ್ಟ, ಬರ್ತಡೇನಾರ ಮಾಡ್ಕೊ ಮತ್ತೊಂದಾರ ಮಾಡ್ಕೊ, ನನ್ಗೇನು ಪ್ಯಾಟಕ್ಕೆ ಕರಿತಾ ಇದ್ದಿ ಬರ್ತೀನಿ, ನಾನು ಕರೆದಾಗ ನೀನು ಬರ್ತಿದ್ದಿ, ನಡಿ ಅದೇನೇನು ತಗೊಂಡಿ ತಗೋ. ಸರಿ ಬರಮ್ಮ, ಒತ್ತಂತೆ ಹೋಗ್ಬಿಟ್ಟು ಎಲ್ಲಕ್ಕೂ ಆರ್ಡ್ರ್ ಕೊಟ್ಬಿಟ್ಟು ಬಂದ್ಬಿಡೋಣ. ಹಂಗೆ ನಮ್ಮ ವೀಕ್ಷಕರನ್ನೆಲ್ಲ ಕರಿ ನನ್ನ ಬರ್ತಡೆಗೆ. ನೋಡ್ರಪ್ಪ ವೀಕ್ಷಕರೇ, ನಮ್ಮ ಲಕ್ಷ್ಮಕ್ಕನ ಬರ್ತಡೇ ಅಂತ ನಡೆದು ಎಲ್ಲರೂ ಮಿಸ್ ಮಾಡದೆ ಬನ್ನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.